ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಇಡ್ಲಿ ವಡ ಮಾಡ್ತಾ ಇದ್ದೀನಿ. ಸೊ ಇಡ್ಲಿ ವಡ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ದಿನ ಆಗಿತ್ತು ಇಡ್ಲಿ ವಡ ಮಾಡಿ ಆಗಲಿಲ್ಲ, ಅದಕ್ಕಾಗಿ ಸೊ ಇವಾಗ ವಡ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆನಾ? ಸೊ ವಡ ಆಗ್ತಾಯಿದೆ. ಟೇಸ್ಟ್ ಚೆನ್ನಾಗಿರುತ್ತೆ ಗೈಸ್. ಶೇಪು ಕರೆಕ್ಟಾಗಿ ಬಂದಿರಲ್ಲ, ಯಾಕಂದರೆ ಪಾಪನ ಇಟ್ಕೊಂಡು ಹಾಕಿರ್ತೀನಿ, ಅದಕ್ಕಾಗಿ ಈ ರೀತಿ ಬಂದಿರುತ್ತೆ. ಸೊ ಟೇಸ್ಟ್ ವೈಸ್ ಸೂಪರ್ ಆಗಿರುತ್ತೆ. ಟೇಸ್ಟ್ ವೈಸ್ ಇಲ್ಲೇನು ಇಟ್ಟಿದೆ ಆ್ಯಂಡ್ 1 ಟ್ರಿಪ್ ಆಯಿತು. ಸೊ ಇಲ್ಲಿ ಬಂದುಬಿಟ್ಟು ಇಡ್ಲಿ ರೆಡಿಯಾಗಿದೆ. ಹಾಗೆ ಈ ಕಡೆ ಬಂದರೆ ಸಾಂಬಾರು, ಚಟ್ನಿ. ಸೊ ಗೈಸ್, ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಾಯಿತು. ಸೊ ಸಂಜೆ ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನೆನ್ನೆ ಹೇಳಿದ್ದೆ ನಾನು ಕೊಲಾಬ್ರೇಷನ್ ಬಗ್ಗೆ. ಇವತ್ತು ಯು ಜಿ ಸಿದು ಹೇಳ್ತೀನಿ ಅಂತ ಹೇಳಿಬಿಟ್ಟು. ಕೊಲಾಬ್ರೇಷನ್ ಅಂದರೆ ಒಂದು ಬ್ರ್ಯಾಂಡು ನಮಗೆ ಒಂದು ಪ್ರಾಡಕ್ಟನ್ನು ಕಳಿಸ್ಕೊಡ್ತಾರೆ. ಆ ಪ್ರಾಡಕ್ಟನ್ನು ನಾವು ವಿಡಿಯೋ ಮಾಡಿ ಕೊಟ್ಟರೆ ನಮಗೆ ವಿಡಿಯೋ ಮಾಡಿ ಕೊಡಬೇಕು. ಸೊ ಅದಕ್ಕೆ ಕೊಲಾಬ್ರೇಷನ್ ಅಂತ ಹೇಳ್ತಾರೆ. ಸೊ ಫಸ್ಟ್ಲಿ ಮೇನ್ ಥಿಂಗ್ ಕೊಲಾಬ್ರೇಷನಲ್ಲಿ ಏನಪ್ಪ ಅಂದರೆ, ತುಂಬ ಜನಕ್ಕೆ ಈಗ 1,000 2,000 ಫಾಲೋವರ್ಸ್ ಎಲ್ಲ ಇರ್ತಾರೆ ಅವರಿಗೆ, ಅಥವಾ ಒಂದು 500 ಫಾಲೋವರ್ಸ್ ಎಲ್ಲ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಯೂಶ್ವಲಿ ಯೂಟ್ಯೂಬಿಗೆ ಆ ಥರ ಬರಲ್ಲ ರೀಇಂಬರ್ಸ್ಮೆಂಟ್. ಕೊಲಾಬ್ರೇಷನ್ ಕಡಿಮೆ ಬರೋದು, ರೇರು. ನನಗೆ ಗೊತ್ತಿದ್ದಂಗೆ ಬಾಟರ್ ಬರುತ್ತೆ, ಬಟ್ ರೀಇಂಬರ್ಸ್ಮೆಂಟಿಂದ ಬರಲ್ಲ. ಬಟ್ ನಾನು ಇನ್ಸ್ಟಾಗ್ರಾಮಿಂದ ಹೇಳ್ತಾ ಇರೋದು. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಡಿ ಎಮ್ ಮಾಡ್ತಾರೆ, ರೀಇಂಬರ್ಸ್ಮೆಂಟ್ ಕೊಲಾಬ್ರೇಷನ್ ಮಾಡಿಕೊಡ್ತೀರಾ ಅಂತ ಹೇಳಿಬಿಟ್ಟು. ಸೊ ಯಾರಾದರೂ ನಿಮಗೆ ರೀಇಂಬರ್ಸ್ಮೆಂಟ್ ಕೊಲಾಬ್ರೇಷನ್ ಮಾಡಿಕೊಡಿ ಅಂತ ಕೇಳಿದರೆ ಖಂಡಿತವಾಗ್ಲೂ ನೀವು ಒಪ್ಕೊಳಕ್ಕೆ ಹೋಗಬೇಡಿ, ಮಾಡಲಿಕ್ಕೆ ಹೋಗಬೇಡಿ. ಬಿಕಾಸ್ ರೀಇಂಬರ್ಸ್ಮೆಂಟ್ ಕೊಲಾಬ್ರೇಷನಲ್ಲಿ ಅದ್ರ ಬಗ್ಗೆ ಒಂದೇ ಹೇಳ್ತೀನಿ. ನಾಳೆ ಪೇಯ್ಡು, ಸೆಮಿ ಬಾಟರು ಅದ್ರ ಬಗ್ಗೆ ಹೇಳ್ತೀನಿ, ಕೊಲಾಬ್ರೇಷನ್ ಬಗ್ಗೆ. ಇವತ್ತು ರೀಇಂಬರ್ಸ್ಮೆಂಟ್ ಕೊಲಾಬ್ರೇಷನ್ನಿಂದ ಅಷ್ಟೇ ಹೇಳ್ತಿದ್ದೀನಿ. ಸೊ ಯಾರಾದರೂ ನಿಮಗೆ ರೀಇಂಬರ್ಸ್ಮೆಂಟ್ ಕೊಲಾಬ್ರೇಷನ್ ಅಂತ ಕೇಳಿದರೆ ನೀವು ಖಂಡಿತ ಒಪ್ಕೊಳ್ಳೋಕೆ ಹೋಗಬೇಡಿ. ಯಾಕಂತಂದರೆ ಅದರಲ್ಲಿ ಫೇಕ್ ಇರುತ್ತೆ. ಸೊ ಎಲ್ಲ ಬ್ರ್ಯಾಂಡು ಫೇಕ್ ಮಾಡ್ತಾರೆ ಅಂತ ಹೇಳಲ್ಲ, ಬಟ್ ಇವಾಗ ರೀಇಂಬರ್ಸ್ಮೆಂಟ್ ಕೊಲಾಬ್ರೇಷನ್ ಅಂತಂದರೆ ಅವ್ರೇನು ಮಾಡ್ತಾರೆ, ಡೈರೆಕ್ಟಾಗಿ ನಮ್ಮ ಹತ್ರ ಹಣ ಇಸ್ಕೊಳ್ಳಲ್ಲ, ಇಂಡೈರೆಕ್ಟಾಗಿ ಕೇಳ್ತಾರೆ. ಅಂದರೆ ಶಿಪ್ಪಿಂಗ್ ಚಾರ್ಜಸ್ನ ನೀವು ಕೊಡಿ, ನಾವು ನಿಮಗೆ ಪ್ರಾಡಕ್ಟನ್ನು ಕಳಿಸ್ಕೊಡ್ತೀವಿ, ನೀವು ನಮಗೆ ವಿಡಿಯೋ ಮಾಡಿ ಕೊಡಿ ಅಂತ ಕೇಳ್ತಾರೆ. ಓಕೆನಾ? ಸೊ ಅದನ್ನ ನಾವು ಒಪ್ಕೊಳ್ಳೋಕೆ ಹೋಗಬಾರ್ದು. ಯಾಕಂತಂದರೆ ಶಿಪ್ಪಿಂಗ್ ಚಾರ್ಜಸ್ ತೊಗೊಂಡಿರ್ತಾರೆ ಕೆಲವರು, ಆ ಥರ ಕೇಳ್ತಾರೆ. ಇನ್ನು ಕೆಲವರು ಹೇಗಪ್ಪ ಅಂತಂದರೆ, ನೀವು ಪ್ರಾಡಕ್ಟನ್ನು ತೊಗೊಳ್ಳಿ, ಪ್ರಾಡಕ್ಟನ್ನು ಇವಾಗ 100 ರೂಪೀಸ್ ಕೊಟ್ಟು ಒಂದು ಯಾವುದೋ ಕ್ರೀಮ್ನ ತೊಗೊಂಡ್ವಿ ಅಂತ ಇಟ್ಕೊಳ್ಳಿ. 100 ರೂಪೀಸ್ ಕೊಟ್ಟು ಕ್ರೀಮ್ನ ನಾವು ತೊಗೋಬೇಕು. ವಿಡಿಯೋ ಮಾಡಿದ ಮೇಲೆ ಪ್ರಾಡಕ್ಟನ್ನು ನೀವೇ ಇಟ್ಕೊಳ್ಳಿ. ಬಟ್ ನಾವು ನಿಮಗೆ ಪ್ರಾಡಕ್ಟನ್ನು ನೀವೇ ಇಟ್ಕೊಳ್ಳಿ, ಅದ್ರ ಜೊತೆಗೆ ನೀವು ಏನು ಮಾಡಬೇಕು, ವಿಡಿಯೋ ಮಾಡಿಕೊಡ್ತೀರಾ. ಸೊ ಅದಾದಮೇಲೆ ನೀವೇನು ವಿಡಿಯೋ ನಮಗೆ ಏನು ಹೇಳಿರ್ತಾರಲ್ಲ ಅದನ್ನು ವಿಡಿಯೋನ ನಾವು ನಮ್ಮ ಪೇಜಲ್ಲಿ ಪಬ್ಲಿಷ್ ಮಾಡಿದ ಮೇಲೆ ಅಮೌಂಟನ್ನು ರಿಟರ್ನ್ ಮಾಡ್ತೀವಿ. ಅಥವಾ ಪ್ರಾಡಕ್ಟ್ ಕಳಿಸ್ಕೊಟ್ಟು ಒಂದು 3-4 ಡೇಸ್ ಆದಮೇಲೆ ನಿಮಗೆ ಹಣ ವಾಪಸ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಬಟ್ ಯಾರೂ ಹಣನ ವಾಪಸ್ ಕೊಡಲ್ಲ. ಪ್ರಾಡಕ್ಟ್ ಏನೋ ಸಿಗುತ್ತೆ, ಬಟ್ ಹಣ ಮಾತ್ರ ಯಾರೂ ವಾಪಸ್ ಕೊಡಲ್ಲ. ಸೊ ಅದಕ್ಕೋಸ್ಕರ ರೀಇಂಬರ್ಸ್ಮೆಂಟಿಂದು ಒಪ್ಕೊಳ್ಳೋದಕ್ಕೆ ಹೋಗಬಾರ್ದು, ಒನ್ ಥಿಂಗ್. ಅದ್ರ ಜೊತೆಗೆ ಕೆಲವರು ಶಿಪ್ಪಿಂಗ್ ಚಾರ್ಜಸ್ನ ನೀವು ಪೇ ಮಾಡಿ ಇನ್ನು ಮಿಕ್ಕಿದ್ದು ನಾವು ನಿಮಗೆ ಪ್ರಾಡಕ್ಟನ್ನು ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಆ ಥರ ಕೊಲಾಬ್ರೇಷನ್ ಬಂದ್ರೂ ಕೂಡ ನಾವು ಒಪ್ಕೊಳ್ಬಾರ್ದು. ಸೊ ರೀಇಂಬರ್ಸ್ಮೆಂಟು ತುಂಬ ಬ್ರ್ಯಾಂಡ್ಸು ಅಪ್ರೋಚ್ ಮಾಡುತ್ತೆ. ನನಗೂ ಕೂಡ ಸಾಕಷ್ಟು ದಿನಕ್ಕೆ 1-2 ಬಂದಿರುತ್ತೆ ಆ ಥರ. ಬಟ್ ನಾನು ಯಾವುದೂ ಒಪ್ಕೊಳ್ಳೋಕೆ ಹೋಗಿಲ್ಲ. ಫಸ್ಟು ನನಗೂ ಗೊತ್ತಿರಲಿಲ್ಲ ರೀಇಂಬರ್ಸ್ಮೆಂಟಿಂದು. ನಾನು ಕ್ಲಾಸ್ ಅಟೆಂಡ್ ಆಗೋದಕ್ಕಿಂತ ಮುಂಚೆನೇ ನನಗೆ ಆ ಥರ ಎಲ್ಲ ಬಂದಾಗ ನಾನು ಸರ್ಚ್ ಮಾಡಿ ನೋಡಿದಾಗ ಕನ್ನಡದಲ್ಲಿ ಯಾರೂ ಹೇಳೇ ಇಲ್ಲ ರೀಇಂಬರ್ಸ್ಮೆಂಟ್ ಕೊಲಾಬ್ರೇಷನ್ ಬಗ್ಗೆ. ಸೊ ನಾನು ಬೇರೆ
ಭಾಷೆದು ನೋಡಿದ್ದು ವಿಡಿಯೋ. ಸೊ ಅದರಲ್ಲಿ ಎಲ್ಲ ಹೇಳಿದರು ರೀಂಬರ್ಸ್ಮೆಂಟ್ ತೊಗೋಬಾರ್ದು ಅಂತ ಹೇಳಿಬಿಟ್ಟು. ಸೊ ಅದಕ್ಕಾಗಿ ಆವಾಗ ಗೊತ್ತಾಯಿತು. ಈಗ ತುಂಬ ಜನ ಏನು ಅಂದ್ಕೊಂಡ್ಬಿಡ್ತಾರೆ, ರೀಂಬರ್ಸ್ಮೆಂಟ್ ಅಂದ ತಕ್ಷಣ ಒಟ್ಟು ಕೊಲಾಬ್ರೇಷನ್ ಬರುತ್ತಲ್ಲಪ್ಪ ಅಂತ ಅಂದ್ಕೊಂಡು ಮಾಡೋರು ಇರ್ತಾರೆ. ಸೊ ಪ್ರಾಡಕ್ಟನ್ನು ಅವರು ಫ್ರೀಯಾಗಿ ಕೊಟ್ಟರೆ ಮಾತ್ರ ಮಾಡಬೇಕು. ಯಾವುದೇ ಕಾರಣಕ್ಕೂ ರೀಂಬರ್ಸ್ಮೆಂಟ್ ಪ್ರಾಡಕ್ಟನ್ನು ತೊಗೊಳ್ಳಕ್ಕೆ ಹೋಗಲೇಬಾರ್ದು, ವಿಡಿಯೋ ಮಾಡಲಿಕ್ಕೂ ಹೋಗಬಾರ್ದು. ಯಾಕಂದರೆ ಅವರು ಹೇಳ್ತಾರೆ, ಪ್ರಾಡಕ್ಟನ್ನು ಕಳಿಸ್ಕೊಡ್ತಾರೆ ನಮಗೆ. ಆ ಪ್ರಾಡಕ್ಟನ್ನು ಕಳಿಸ್ಕೊಟ್ಟು ನಾವು ಆಮೇಲೆ ರಿಟರ್ನ್ ಮಾಡ್ತೀವಿ ನಿಮ್ಮದು ಅಮೌಂಟು ವಿತಿನ್ 48 ಅವರ್ಸು, 24 ಅವರ್ಸು, ಹೀಗೆ 72 ಅವರ್ಸು ಆದಮೇಲೆ ಆ ರೀತಿ ಡೆಡ್ಲೈನ್ ಇಟ್ಟಿರ್ತಾರೆ ಅವರು. ನಿಮಗೆ ನಿಜವಾಗ್ಲೂ ನಿಮಗೆ ವಾಪಸ್ ಹಣ ಹಾಕ್ತೀವಿ ಅಂತಾರೆ, ಬಟ್ ಯಾರೂ ಹಾಕಲ್ಲ. ಸೊ ಬಿ ಕೇರ್ಫುಲ್ ರೀಂಬರ್ಸ್ಮೆಂಟ್ ಕೊಲಾಬ್ರೇಷನ್ ಮಾಡೋದಕ್ಕಿಂತ ಮುಂಚೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಹೆಂಡ್ ಮಾಡ್ತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ನೀವು ಶೇರ್ ಮಾಡಿದರೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ.